ಹಾಯ್ ಹಲೋ ರೀ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದೀವ್ರಿ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ರೀ. ಈ ಶುಭಾಶಯಗಳು ಹೇಳ್ತಾ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನು 4 ದಿನ ಬಿಟ್ಟು ರಕ್ಷಾಬಂಧನ ಬಂತ್ರಿ. ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಹ್ಯಾಪಿ ರಕ್ಷಾಬಂಧನ್. ಎಲ್ಲರೂ ನಿಮ್ಮ ಅಕ್ಕ ಅಥವಾ ತಂಗಿ ಅವ್ರ ಕೈಲಿ ರಾಖಿ ಕಟ್ಟಿಸ್ಕೊಂಡ ಅವ್ರಿಗೆ 100 ಕಾಲ ಸುಖವಾಗಿ ಬಾಳ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿರಿ. ಯಾಕಪ್ಪ ಅಂತ ಹಿಂಗೆ ಯಾಕಂತಂದ್ರೆ ನನಗೆ ರಾಖಿದು ಹಬ್ಬ ಬಂತಂದ್ರೆ ಒಂಥರ ನಾನು ಎಮೋಷ್ನಲ್ ಆಗಿಬಿಡ್ತೇನೆ ರೀ. ನಮಗಂತೂ ಆಶೀರ್ವಾದ ಮಾಡಿಸ್ಕೊಳ್ಳೋ ಯೋಗ ಇಲ್ಲರಿ. ಈಗ 2 ವರ್ಷ ಆತ. ಅದಕ್ಕೆ ಸಣ್ಣವ್ರು ಏನಿರ್ತೀವಿ ನೋಡ್ರಿ, ನಾವು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡಿಸಿ ಸಣ್ಣವ್ರದಾಗ ಎಲ್ಲರೂ ಕೂಡಿಸಿ ಬೆಳೆದಿರ್ತೀವಲ್ಲ, ಅದು ದಿನಾನ ಚಲೋ ರೀ. ಈಗ ನಾವು ಗಂಡನ ಮನೆಗೆ ಬಂದಿಂದ ಹೊಳ್ಳಿ ಅವರು ಒತ್ತಾಟಿ ನಾವು ಒತ್ತಾಟಿ, ಒಬ್ಬ ಗಂಡುಗಳು ಕಳಿಸ್ತಾರೋ ಒಬ್ರು ಗಂಡುಗಳು ಕರ್ಕೊಂಡು ಹೋಗಂಗಿಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೋ. ಈ ಸಮಸ್ಯೆ ರೀ ಹೆಣ್ಮಕ್ಳಿಗೆ. ಅದೇ ನಾವು ಎಲ್ಲರೂ ಕೂಡಿ ಆಡಿ ಬೆಳೆಯುವಂಥ ವಯಸ್ಸಿನೊಳಗೆ ನಮ್ಗೆ ಯಾವುದು ಏನು ನಮಗೆ ಕಳಿಸೋದಿಲ್ಲಪ್ಪ. ನಾವು ಹೆಂಗೆ ರಾಖಿ ಕಟ್ಟೋದು ನಮ್ಮನ್ನಾಗ ಚಿಂತೆ ಇರೋದಿಲ್ಲ ನೋಡ್ರಿ. ರಾಖಿ ಹಬ್ಬ ಬಂದ್ರೆ ಸಾಕು, ನಮ್ಮಣ್ಣ ನನಗೆ ಏನು ಉಡುಗೊರೆ ಕೊಡ್ತಾನೆ, ನಮ್ಮಣ್ಣ ನನಗೆ ಎಷ್ಟು ರೊಕ್ಕ ಕೊಡ್ತಾನೆ ಅಂದ್ರೆ ಸಣ್ಣವ್ರಲ್ರಿ. ಆಗ ಎಲ್ಲರೂ ಜಾಸ್ತಿ ವಿಚಾರ ಮಾಡೋದು ರೊಕ್ಕದ. ಸಣ್ಣ ವಯಸ್ಸಿನಾಗ ರೊಕ್ಕದ ಭಾಳ ಅಂದ್ರೆ ಆಸೆ ಮಾಡ್ತಾರೆ. ಈಗ ನಾವು ಗಂಡ ಮನೆಗೆ ಬಂದಿಂದ ನಾವು ಏನು ಉಡುಗೊರೆ ತರ್ತಾನಪ್ಪ ನಮ್ಮಣ್ಣ, ನಮ್ಗೆ ಏನು ಉಡುಗೊರೆ ಕೊಡ್ಬೋದು ಅಂಥೇಳಿ ಹಂಗೆ ಸುಮ್ಮನೆ ಗ್ಯಾಸ್ ಮಾಡಿರ್ತೀವಿ ರೀ. ಅಂದ್ರೆ ಉಡುಗೊರೆ ಕೊಡ್ತಾರಂಥೇಳಿ ಯಾಕೆ ತಂಗಿನೂ ರಾಖಿ ಕಟ್ಟೋದಿಲ್ಲ ರೀ. ಅದು ಒಂದು ಹೆಣ್ಮಕ್ಳಿಗೆ ಅಣ್ಣ ಅಂತಂದ್ರೆ ಒಂದು ದೊಡ್ಡ ಜೀವ ರೀ. ಅದು ಫಸ್ಟ್ ತಂದೆ ಸ್ಥಾನ ತುಂಬುವಂಥ ಅಣ್ಣ ರೀ. ತಾಯಿ ತಂದೆ ಎಲ್ಲರ ಸ್ಥಾನ ತುಂಬಿ ಹಿಂದೆ ನಾ ಇರ್ತೀನಿ ಅಂಥೇಳಿ ಅಕ್ಕ ತಂಗರಿಗೆ ಬೆನ್ನು ಹಿಂದಿದ್ದ ಧೈರ್ಯ ಕೊಡುವಂಥ ಜೀವ ಅಂದ್ರೆ ಅದು ಅಣ್ಣ ರೀ. ಅಣ್ಣ ಅಥವಾ ತಮ್ಮ. ಹೀಗಾಗಿ ಎಲ್ಲರೂ ಯಾರು ರಾಖಿ ಹಬ್ಬ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲೆಲ್ಲದ್ರಿ ಅಣ್ಣಗಳು ತಮ್ಮಗಳು ಎಲ್ಲಾದರೂ ದುಡಿಯೋಕೆ ಅಲ್ಲಿ ಹೋಗಿದ್ರೆ ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಅಕ್ಕ ತಂಗಿಯರ ಕೈಲಿ ರಾಖಿ ಹಬ್ಬ ಆಚರಿಸ್ಕೊಳ್ರಿ, ರಾಖಿ ಕಟ್ಟಿಸ್ಕೊಂಡು. ನಮಗಂತೂ ಆ ಯೋಗ ಇಲ್ಲರಿ. 2 ವರ್ಷ ಆಯ್ತು. ಮೊದಲೇನು ನಾವು ಕಟ್ತಿದ್ದೀನಿ ರೀ, ನನ್ನ ಗಂಡನೂ ಕರ್ಕೊಂಡು ಹೋಗಿದ್ದ, ರಾಖಿ ಕಟ್ಟಿ ಬರ್ತಿದ್ನಿ. ಆದ್ರೆ ನಮ್ಮ ಅಣ್ಣಗಳು ಈಗ ಊರಾಗಿಲ್ರಿ. ಆ ಕಾರಣಕ್ಕಾಗಿ ನನಗೂ ರಾಖಿ ಹಬ್ಬ ಹೆಂಗೆ ಮಾಡೋದಪ್ಪ ಅಂಥೇಳಿ ಚಿಂತೆ ಬಂದೈತಿ. ಅದಕ್ಕೆ ನಮ್ಮ ಅಣ್ಣವ್ರಿಗೆ ನಾ ಫೋನ್ ಹಚ್ಚೀನಿ, ಮತ್ತು ಹಿಂಗೆ ನಾ ರಾಖಿ ಹಬ್ಬ ಬಂತು ಬರ್ತಿ ಅಂಥೇಳಿ ಅಂದ್ರೆ ಅವ್ರು ಇಲ್ಲವ ನನಗೆ ಬರೋಕ್ಕಾಗೋದಿಲ್ಲ, ನೀನು ಬಂದುಬಿಡು ಅವನ್ಗೂಡ ಅಂತ ಹೇಳಿದ್ರಿ. ಅಂದ್ರೆ ನನಗೆ ಇಲ್ಲಿ ನನ್ನ ಮಗಳು ಅದಾಳ್ರಿ. ನನ್ನ ಮಕ್ಕಳಿಗೆ ನನಗೂ ಗಂಡು ಮಕ್ಳು ಅದಾರಲ್ರಿ, ಅವ್ರಿಗೆ ನಾವು ಹೋದ್ರೆ ನನ್ನ ಮಗಳ ಕೈಲಿ ನನ್ನ ಮಕ್ಕಳಿಗೆ ರಾಖಿ ಕಟ್ಸುವಾರ ಯಾರ್ರಿ. ಹಿಂಗಾಗಿ ಇಲ್ಲ ಹೋಗಲಿ, ಇದೊಂದು ನೋಡೋಣ. ಮುಂದಿನ ವರ್ಷ ಬಂದವರು ಕಟ್ಟಿಸ್ಕೊಳ್ಳುವಂಗೆ ದೇವರು ನನಗೆ ಆಶೀರ್ವಾದ ಮಾಡಲಿ. ಇದೊಂದು ಹೆಣ್ಮಕ್ಳಿಗೆ ಸ್ವಲ್ಪ ಎಮೋಷ್ನಲ್ ಆಗುವಂಥ ವಿಷಯ ರೀ ಇದು. ಅಂತಂದ್ರೆ ನಮ್ಮ ದೊಡ್ಡ ಅಣ್ಣ ಕೂಡ 10 ವರ್ಷ ಆತ್ರಿ ಊರಿಗೆ ಬಂದಿನೂ ಇಲ್ಲ. 10 ವರ್ಷದಿಂದ ಆತೀವಿ ನಾವು ರಾಖಿಯವ್ರಿಗೆ ಕಟ್ಟಿನೂ ಇಲ್ಲ, ಅವರು ಊರಿಗೆ ಬಂದೂ ಇಲ್ಲ. ದುಡ್ಯಾಕೆ ಹೋದ್ರೆ ಅಲ್ಲೇ ಉಳಿದ್ಬಿಟ್ಟಾರ. ಹೀಗಾಗಿ ನಮ್ಮ ಸಣ್ಣ ಅಣ್ಣ ಅದ ನೋಡ್ರಿ, ಅವ ಇಲ್ಲಿ ವರ್ಷ ಕಟ್ಟು ನಾವು ಹೋಗಿ ಕಟ್ತಿದ್ದೀವಿ. ಇಲ್ಲ ಅವರಾದರೂ ಇಲ್ಲಿ ಬಂದು ಕಟ್ಟಿಸ್ಕೊತಿದ್ರು ನಮ್ಮ ಸಣ್ಣ ಅಣ್ಣಾರು. ಆದರೆ ಈ ಸಲ ಅವರು ಊರಾಗಿಲ್ಲದ ಕಾರಣ ರೀ 2 ವರ್ಷ ಆತ. ನನಗೂ ಈಗ ನನ್ನ ಮಗಳದ ನೋಡ್ರಿ, ನನ್ನ ಮಕ್ಕಳಿಗೆ ರಾಖಿ ಕಟ್ಟಬೇಕಾದ್ರೆ ನನಗೂ ಸ್ವಲ್ಪ ಫೀಲಿಂಗ್ ಆಕೈತೆ ರೀ. ಹಿಂಗಾಗಿ
ಯಾಕಪ್ಪ ನನ್ನ ಮಗಳು ನನ್ನ ಮಕ್ಕಳಿಗೆ ಕಟ ಆತಾಳ ಅಕ್ಕ ತಮ್ಮಗಳಿಗೆ ಅಥವಾ ಅಣ್ಣಗಳಿಗೆ ನನ್ನ ಮಗಳಂತ ಅಲ್ರಿ, ಯಾರಾದರೂ ಹಿಂಗೆ ಕಟ್ಟಬೇಕಾದ್ರೆ ಸ್ವಲ್ಪ ಮನಸ್ಸಿನಾಗ ನಾನು ಸ್ವಲ್ಪ ಕೊರಗಾತೀನಿ ರೀ. ಇರಲಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಏನು ಬಾಳ್ಕೊಂತ ಏಕಿ ರಕ್ಷಾಬಂಧನಕ್ಕೆ ವಿಶ್ ಮಾಡತ್ತಾಳಂಥೇಳಿ ಇಲ್ಲ, ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿನ್ರಿ. ಇಲ್ಲ, ಈ ವರ್ಷ ಅಂದ್ರೆ ಆಗದಿದ್ರೆ ಮುಂದಿನ ವರ್ಷ ಆದ್ರೆ ನಮ್ಮ ಮನ್ಯಾಗ ನಾ ರಾಖಿ ಕಟ್ತೀನಿ ರೀ. ನನಗೆ ಇದ್ರ ಮುಂದೆ ಮಾತಾಡುವಷ್ಟು ನನಗಿದೆ ಇಲ್ರಿ. ಹಿಂಗಾಗಿ ವಿಡಿಯೋ ಎಲ್ಲಿ ಮುಗಿಸಾಕತ್ತೇನೆ ರೀ. ಥ್ಯಾಂಕ್ ಯು, ನಮಸ್ಕಾರ, ಹ್ಯಾಪಿ ರಕ್ಷಾಬಂಧನ್.